ನಿಮ್ಮಂಗೆ ರೈತರು ಮಾಡಿರೋ ತೋಟಗಳು ನೋಡಿದ್ದೀನಿ. ಆದರೆ ನಿಮ್ಮ ಥರ ಶ್ರದ್ಧೆಯಿಂದ ಭಾಳ ಕಡಿಮೆ ಅವಧಿನಲ್ಲಿ ಮಣ್ಣನ್ನು ಅರ್ಥ ಮಾಡಿಕೊಂಡು ಮತ್ತು ಮಣ್ಣಿನ ಗುಣ ಅರ್ಥ ಮಾಡಿಕೊಂಡು ಆಮೇಲೆ ಆ ನೆಲದ ಏರಿಳಿತಗಳನ್ನ ಅರ್ಥ ಮಾಡಿಕೊಂಡು ಬೆಳೆಯ ಪದ್ಧತಿ ಅಂದರೆ ಯಾವ ಬೆಳೆ ಪಕ್ಕಕ್ಕೆ ಯಾವುದನ್ನು ಇಟ್ಟರೆ ಏನು ಸೂಕ್ತವಾಗಿ ಬೆಳೆಯುತ್ತೆ ಅನ್ನೋದನ್ನ ಆಲೋಚನೆ ಮಾಡಿ ಸುಮ್ಮನೆ ಕತೆ ಬಡ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಅಡ್ಡಾಡ್ಕೊಂಡು ಕಾಲ ಕಳೆಯೋರು ಬೇಕಾದಷ್ಟು ಜನ ರೈತರಿದ್ದಾರೆ. ಬಟ್ ನಿಮ್ಮ ಆಲೋಚನೆನ ಕೃತಿಗಿಳಿಸಿ ಅದು ಮಣ್ಣಿನ ಮುಖಾಂತರ ಜನಗಳು ಕಣ್ಣಿಗೆ ಕಾಣಂಗಾಗಿ ಒಂದು ಮಾದರಿ ತಯಾರು ಮಾಡಿದ್ದೀರಿ. ಇದು ಅತ್ಯಂತ ಅಪರೂಪದಲ್ಲಿ ಅಪರೂಪ. ರೈತರು ಮಾತಾಡೋರು ಭಾಳ ಜನ ಇದ್ದಾರೆ, ಭಾಳ ಜನ ನೋಡಿದ್ದೀನಿ. ಆದರೆ ಕೃತಿಗಿಳಿಸಿ ಅದನ್ನೊಂದು ಮಾದರಿಯಾಗಿ ಮಾಡೋರು ಭಾಳ ಬೆರಳೆಣಿಕೆ ಅಷ್ಟು ಜನ ಇದ್ದಾರೆ. ಅದರಲ್ಲಿ ನೀವೊಬ್ಬರು ಕರ್ನಾಟಕದಲ್ಲಿ. ನಾನು ಕರ್ನಾಟಕದ ತುಂಬ ಅಡ್ಡಾಡಿದ್ದೀನಿ, ಒಂದಷ್ಟು ನೋಡಿದ್ದೀನಿ. ದುಡ್ಡಿರೋರು ಮಾಡಿದ್ದಾರೆ, ಆಮೇಲಿಂದ ಬೇನಾಮಿ ದುಡ್ಡಿನಲ್ಲಿ ಮಾಡಿಸಿದ್ದಾರೆ, ಆಮೇಲಿಂದ ಬೇರೆ ಕಡೆಯಿಂದ ದುಡ್ಡು ತಂದು ಮಾಡಿದ್ದಾರೆ, ಆಮೇಲೆ ಮಾದರಿ ರೈತ ಅಂತ ಅನಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದಾರೆ. ಬಟ್ ನೀವು ಶ್ರದ್ಧೆಯ ಭಕ್ತಿಯಿಂದ ಅದೊಂದು ಕೃಷಿ ಅಲ್ಲ, ಅದೊಂದು ತಪಸ್ಸು ಅನ್ನಂಗೆ ನೀವು ಎರಡೂ ಕಡೆ ನನ್ನ ಮನೆ ಹತ್ರ ಇರೋ ತೋಟ ಇರ್ಬೋದು, ಇದಿರ್ಬೋದು ನೋಡಿದೆ. ನೀವು ನಿಮ್ಮ ಇಡೀ ಶ್ರದ್ಧೆಯನ್ನು ಇಲ್ಲಿ ತೊಡಗಿಸಿದ್ರಿ. ಎಲ್ಲರೂ ಸಮಾಜ ವಿಜ್ಞಾನ ಹೇಳ್ತಾರೆ, ಆದರೆ ನೀವು ಸಮಾಜ ವಿಜ್ಞಾನ ಮ್ಯಾಥಮೆಟಿಕ್ಸು ಎಲ್ಲದನ್ನೂ ಕೂಡ ಮೇಳೈಸಿ ಇಲ್ಲಿ ಆರ್ಥಿಕತೆಯೂ ತಂದಿದ್ದೀರಿ. ಹೌದು ಸರ್, ಇದು ಮೇನ್ ಬೇಕಾಗಿರೋದು ಏನಂದ್ರೆ ಸರ್, ಇದು ನೈಸರ್ಗಿಕವಾಗಿ ನಮ್ಗೆ ಆರ್ಥಿಕವಾಗಿ ಬೆಳಿಬೇಕು. ಆ ಆರ್ಥಿಕತೆ ಹೆಂಗೆಂಗೋ ಬಂದ್ರಾಗಲ್ಲ, ಅದು ನಿಜವಾದ ಒಂದು ಪ್ರಕೃತಿಯ ಭಾಗವಾಗಿ ಬಂದರೆ ಅದು ಕರೆಕ್ಟ್ ಸೂಕ್ತ ಅಂಥೇಳಿ. ಪ್ರಕೃತಿಗೆ ವಿರೋಧಾಭಾಸ ಮಾಡ್ದಂಗೆ, ಅದ್ರ ಮೇಲೆ ಸವಾರಿ ಮಾಡ್ದಂಗೆ, ಅದಕ್ಕೆ ಕೆಡುಕುಂಟು ಮಾಡ್ದಂಗೆ ಪ್ರಕೃತಿಯನ್ನು ನೀವು ಬಳಸ್ಕೊಂಡಿರೋದು ಅಂತ ಹೇಳಲ್ಲ. ಹೌದು ಸರ್, ದುಡ್ದು ಹೊಲಿಸ್ಕೊಂಡಿರೋದು ಇದು ನಿಮ್ಮ ಶ್ರಮದ ಪ್ರತಿಫಲ. ಸೊ ಇದೇ ರೀತಿ ನಿಮ್ಮ ಬದುಕಿನ ಬಂಡಿ ಸಾಕ್ತಾ ಇರಲಿ ಮತ್ತು ಹಲವಾರು ಸಾವಿರಾರು ಜನ ರೈತರುಗಳಿಗೆ ನಿಮ್ಮ ಮಾರ್ಗದರ್ಶನ ಸಿಕ್ಕಲಿ ಮತ್ತು ನಿಮ್ಮ ಬದುಕು ಯಶಸ್ವಿ ಕಂಡು ಒಂದು ಕರ್ನಾಟಕದಲ್ಲಿ ಒಂದು ಮನೆ ಮಾತಾಗಿ ಬೆಳೀಲಿ ಅಂತೇಳಿ ಆಶಿಸ್ತೀನಿ. ಸರ್ ನಮಸ್ಕಾರ.